ಸರ್ಕಾರ ಹೇಳುತ್ತಿದೆ ಕನ್ನಡ ಶಾಲೆಗಳನ್ನ ಉಳಿಸೋಣ ಬೆಳೆಸೋಣ. 6 ವರ್ಷಗಳಿಂದ ಭೋಜನಾಲಯವು ಇನ್ನೂ ಕೂಡ ಅಪೂರ್ಣಗೊಂಡ ಕಟ್ಟಡ ಶಿಥಿಲಾವಸ್ಥೆಯಲ್ಲಿದೆ. ಮಕ್ಕಳಿಗೆ ಜೀವ ಭಯ. ಕಟ್ಟಡ ಪೂರ್ಣಗೊಳಿಸಿ ಮಕ್ಕಳ ಜೀವ ಉಳಿಸಿ. ಕರ್ನಾಟಕ ಸರ್ಕಾರ ಕನ್ನಡ ಶಾಲೆಗಳನ್ನು ಉಳಿಸಲು ಹಾಗೂ ಬೆಳೆಸಲು ಹಲವು ಯೋಜನೆಗಳನ್ನು ಕೈಗೊಂಡಿದ್ದು ಹಾಗೂ ಕಾರ್ಯರೂಪದಲ್ಲಿಯೂ ತಂದಿದೆ. ಬಿಸಿಯೂಟ, ಕ್ಷೀರಭಾಗ್ಯ, ಅನ್ನಭಾಗ್ಯ ಹೀಗೆ 10 ಹಲವು ಯೋಜನೆಗಳನ್ನ ಸಮರ್ಪಕವಾಗಿ ನಿಭಾಯಿಸುತ್ತಿದೆ. ಆದರೆ ಬಿಸಿಯೂಟಕ್ಕೋಸ್ಕರ ಭೋಜನಾಲಯವೂ ಕೂಡ ಒಂದು. ಈ ಊರಿನಲ್ಲಿ 6 ವರ್ಷಗಳ ಹಿಂದೆ ಭೋಜನಾಲಯ ನಿರ್ಮಾಣಗೊಳ್ಳುತ್ತಿದ್ದು ಇನ್ನೂ ಕೂಡ ಅಪೂರ್ಣಗೊಂಡಿದೆ. ಅದು ಹುಕ್ಕೇರಿ ತಾಲೂಕಿನ ಬಾಡ್ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವ ಕರಜಗಿ ಗ್ರಾಮದಲ್ಲಿ 6 ವರ್ಷಗಳ ಹಿಂದೆ ನಿರ್ಮಾಣಗೊಳ್ಳುತ್ತಿದ್ದ ಭೋಜನಾಲಯವು ಇನ್ನೂ ಕೂಡ ಪೂರ್ಣಗೊಂಡಿಲ್ಲ. 3 ವರ್ಷಗಳ ಹಿಂದೆ ಕಟ್ಟಡ ನಿರ್ಮಾಣ ಸ್ಥಗಿತಗೊಂಡಿದ್ದು ಅರ್ಧ ಕಟ್ಟಡ ಶಿಥಿಲಾವಸ್ಥೆಗೆ ಬಂದಿದೆ. ಕಟ್ಟಡದ ಇಟ್ಟಂಗಿ ಹಾಗೂ ಚೌಕಟ್ಟುಗಳು ಕೂಡ ಹಾಳಾಗಿವೆ. ಈ ಬಗ್ಗೆ ಪಿಡಿಒ ಹಾಗೂ ಇಒಗಳ ಗಮನಕ್ಕೆ ತಂದರೂ ಕೂಡ ಯಾರೂ ಕ್ಯಾರೆ ಎನ್ನುತ್ತಿಲ್ಲ. ಆದ ಕಾರಣ ಎಸ್ಡಿಎಂಸಿ ಅಧ್ಯಕ್ಷ ನಾಗಪ್ಪ ನಾಯ್ಕ್ ಹಾಗೂ ಊರಿನ ಗಣ್ಯ ವ್ಯಕ್ತಿಗಳಾದ ಡಾಕ್ಟರ್ ಮಾನೆ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿ ಡಿಸಿ ಅವರಿಗೆ ಕಟ್ಟಡ ಪೂರ್ಣಗೊಳಿಸುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಭೋಜನಾಲಯ 6 ವರ್ಷ ಹಿಂದಗಡೆ ಚಾಲೂ ಆಗಿದೆ, ಆದರೂ ಇನ್ನೂವರೆಗೆ ಪೂರ್ಣಗೊಂಡಿಲ್ಲ. ಇದು ಮೇಲಾಧಿಕಾರಿಗೆ ತಿಳಿಸಿದರು, ಯಾರು ಏನೂ ನಮಗೆ ಆಕ್ಷನ್ ಕೊಡಕ್ಕೆ ತಯಾರಿಲ್ಲ. ನೀವು ಇದನ್ನು ಪೂರ್ಣಗೊಳಿಸಿ, ಮಕ್ಕಳಿಗೆ ಬಹಳ ತೊಂದರೆ ಆಗ್ತಿದೆ. ಪಂಚಾಯತಿ ಇದೆ ಆ ಥರಾಗ ನೀವು ಒಟ್ಟು ಅವ್ರಿಗೆ ಕಟ್ಟಿದಾರ ಇದ್ರ ಮುಂದೆ ನಮಗೆ ಇದನ್ನ ಮಾಡಿದ್ರು, ರೆಸ್ಪಾನ್ಸ್ ಕೊಟ್ಟಿಲ್ಲ. ಇವಾಗ ಕೊಡಿದವ್ರಿ ಅರ್ಜಿ ಎಲ್ಲರಿಗೂ ಕೊಡಿದವ್ರಿ, ತಾಲೂಕ್ ಪಂಚಾಯತ್ಗೂ ಕೊಡಿದವ್ರಿ, ಯಾರು ರೆಸ್ಪಾನ್ಸ್ ತಗೊಂಡಿಲ್ಲ. ನಮ್ಮ ಮೇಲಾಧಿಕಾರಿ ನಮ್ಮ BO ಮೇಡಮ್ ಕೊಟ್ಟಿದವ್ರಿ, ಯಾರು ಏನೋ ರೆಸ್ಪಾನ್ಸ್ ಇದ್ರದ್ದು ಒಟ್ಟು ನಮಗೆ ರಿಪ್ಲೈನೂ ಕೊಟ್ಟಿಲ್ಲ. 6 ವರ್ಷದಿಂದ ಇದು ಹಿಂಗೆ ಬಿದ್ದೈತಿ. ಮಕ್ಕಳಿಗೆ ಮಳೆಗಾಲದಲ್ಲಿ ಊಟಕ್ಕೆ ಕುಂಡಾಕ ಜಾಗ ಎಲ್ಲ ಆಗೈತಿ. ಹೆಂಗೆ ಏನು ಮಾಡ್ತಿರೋದು ನೀವು ಮೀಡಿಯಾದಿಂದ ತಿಳಿಸ್ತಾರೆ. ನಮ್ಗೆ ಬಿಲ್ ತೆಗೆದಾರು ಇಲ್ಲಿ ಒಂದು ಬೋರ್ಡ್ ಇತ್ತು ಬರ್ರಿ, ಇಲ್ಲಿ ಒಂದು ಸ್ವಲ್ಪ ಮುಂದೆ ಇದು ಬಿಲ್ ಹಿಂಗೆ ಬೋರ್ಡ್ ಹಿಂಗೆ ಹಚ್ಚಿ ಕೊಟ್ಟು ತಗೊಂಡು ಹೋಗಿದಾರೆ. ಯಾರು ತಗೊಂಡು ಹೋಗಿದಾರೆ ನಮ್ಗೆ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಅವ್ರು ಬಂದವ್ರು ಬೋರ್ಡ್ ಹಚ್ಚಾರು ತಗೊಂಡು ಹೋಗಿದ್ದಾರೆ. ಇದು ಬೋರ್ಡ್ ಐತಿ ಇಲ್ಲಿ. ಕರಜಗಿ ಗ್ರಾಮದ ಶಾಲೆಯನ್ನು ಕನ್ನಡ ಪ್ರಾಥಮಿಕ ಗಂಡು ಮಕ್ಕಳ ಶಾಲೆ ಭೋಜನಾಲಯ 6 ವರ್ಷದಿಂದ ಪೆಂಡಿಂಗ್ ಇದೆ. ಆದ ನಂತರ ನಾವು PDO ಅವರಿಗೆ EO ಅವರಿಗೆ ಮುಂದೆ ಎಲ್ಲ ಇವರಿಗೆ ನಾವು ಏನೋ ಕ್ರಮ ಮಾಡ್ರು, ಇನ್ನೂವರೆಗೆ ಭೋಜನಾಲಯ ಕಂಪ್ಲೀಟ್ ಆಗೋದಿಲ್ಲ. ಆದ ನಂತರ ಇನ್ನೂವರೆಗೆ ನಾವು ಅಧಿಕಾರಿ ಒಳಗೆ ಎಲ್ಲರಿಗೂ ನಾವು ಕಂಪ್ಲೇಂಟ್ ಮಾಡ್ರು, ಇನ್ನೂವರೆಗೆ ಯಾವ ಇಂಜಿನಿಯರ್ ಆಗಲಿ ಮತ್ತು ಕಾಂಟ್ರಾಕ್ಟ್ ಆಗಲಿ ಮತ್ತು PDO ಆಗಲಿ EO ಆಗಲಿ ತಿಳಿಸರು, ಇನ್ನೂವರೆಗೆ ಭೋಜನಾಲಯ ಕಂಪ್ಲೀಟ್ ಆಗಿಲ್ಲ. ಆದ ನಂತರ ಮುಂದಿನ ಕ್ರಮ ಅವರ ಭೋಜನಾಲಯಕ್ಕೆ ಎಲ್ಲ ಬಿದ್ದು ಇದನ್ನಾಗಿ ಹೋಗ್ತೈತೆ ಅಂತ ಹೇಳಿ ನಾನು ವಿನಂತಿ ಮಾಡ್ಬೋದು.